ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 7,65,000 ಕೋಟಿಂಗ್ ಇರೋದು. ಬನ್ನಿ ಒಂದು 7,40,000 ರೂಪಾಯಿ ಕೊಡೋಣ ಸರ್. ಇದು ಬಂದು 2015 ಮಾಡಲು ZXi ಟಾಪ್ ಅಂಡ್ ವೇರಿಯಂಟ್. ಇದು 5 ಲಕ್ಷ ಹೇಳೋದು. ಬನ್ನಿ ಒಂದು 4,85,000 ರೂಪಾಯಿ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ, ಹೆಚ್ಚು ಕಡಿಮೆ ಮಾಡೋಣ ಸರ್. ಇದು ಇಯರ್ ಅಂಡ್ ಆಫರ್ ಮತ್ತೆ ಹೊಸ ವರ್ಷಕ್ಕೂ ಆಫರ್. ಹಾಗೆ ನೆಕ್ಸ್ಟ್ 2 ಡಸ್ಟರ್ಗಳು ಇದಾವೆ ಸರ್. ಇದು ಬಂದು 2014 ಮಾಡಲು 85 PS ಗಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. 4,25,000 ರೂಪಾಯಿ ಆಗುತ್ತೆ. 4,25,000 ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ, ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಡಸ್ಟರ್ ಬಂದು ಇದು ಕೂಡ ಡಸ್ಟರ್ 110 PS AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಕೂಡ ಒಂದು 4,30,000 ರೂಪಾಯಿ ಆಗುತ್ತೆ ಸರ್. ಈ ತರ ಪ್ರೈಸ್ ಇದುವರೆಗೂ ನಾವು ಕೊಟ್ಟೇ ಇಲ್ಲ ಸರ್. ಯಾಕೆ ಕೊಡ್ತಾ ಇದೀವಿ ಅಂದ್ರೆ ನಮಗೆ ಕಡಿಮೆ ಸಿಕ್ಕಿದೆ, ನಾವು ಕಡಿಮೆ ಕೊಡ್ತಾ ಇದೀವಿ. 4,30,000 ಅದರಲ್ಲೂ ನೆಗೋಷಿಯಬಲ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಬಲೆನೋ ಬೇಕು ಅಂದ್ರೆ ಬಲೆನೋ ಕೂಡ ಇದೆ. ಇದ್ರ ಡೀಟೇಲ್ಸ್ ಅಣ್ಣ ಸರ್. ಅದು ಪೆಟ್ರೋಲ್, ಇದು ಡೀಸೆಲ್, ಎರಡು ಆಲ್ಫಾ, ಎಲ್ಲ ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಅಂಡ್ ವೇರಿಯಂಟ್ ಆಲ್ಫಾ. 6,25,000 ಹೇಳೋದು. ಬನ್ನಿ ಒಂದು 6,10,000 ರೂಪಾಯಿ ಆಗುತ್ತೆ. 5,35,000 ರೂಪಾಯಿ ಆಗುತ್ತೆ ಸರ್. 4 ಕಡೆ ಅಲ್ಲ 40 ಕಡೆ ಒಟ್ಟು ಬನ್ನಿ, ಮತ್ತೆ ಇಲ್ಲೇ ತಗೊಂತೀರಾ ನೀವು. ಮಹೀಂದ್ರ XUV 500 ನೋಡ್ತಾ ಇದೀವಿ. ಇದು ಬಂದು 2015 ಮಾಡಲ್ W8 ಟಾಪ್ ಅಂಡ್ ವೇರಿಯಂಟ್ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 7,50,000 ಹೇಳ್ತಾ ಇದೀವಿ. ಬನ್ನಿ ಒಂದು 7,25,000 ರೂಪಾಯಿ ಕೊಡೋಣ. ಇದು ಬಂದು 1,95,000 ರೂಪಾಯಿ ಫೈನಲ್ ರೇಟ್ ಆಗುತ್ತೆ ಸರ್. ನಾವೇ ಡೀಲರ್ಗಳಿಗೆ ಕೊಡ್ತಾ ಇದೀವಿ. ನಮಗೆ ಚಾಲೆಂಜಿಂಗಾ ಸರ್? ಚಾಲೆಂಜ್ ಎಲ್ಲ ನಡೆಯಲ್ಲ ಸರ್. ನಾವೇ ಡೀಲರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ನಾವು ಅಂದ್ರೆ ಬೆಂಗಳೂರಲ್ಲಿ ಒಂದು ಹೆಸರಿದೆ, ಅದ್ರಲ್ಲೂ ನಾಗರಬಾವಿಲಿ ಬಂದು ಕೇಳಿದ್ರೆ ಒಂದು ತೂಕನೇ ಬೇರೆ ಇದೆ. 4 ವೈಟ್ ಅಂಡ್ ಆಟೋಮೆಟಿಕ್ ಸಂದ್ರೂಪ್ ಬೇಕಾ ವಿತೌಟ್ ಸಂದ್ರೂಪ್ ಬೇಕಾ ಸರ್? ನಾನು ಪ್ರೈಸ್ ಕೊಡೋದು ತಲೆ ಕೆಟ್ಟೋಗತ್ತೆ ಸರ್. ನ್ಯೂ ಇಯರ್ ಅಲ್ಲಿ ಬರೀ 2.5 ಲಕ್ಷಗೆ ನಿಮ್ಗೆ ಐಟೊಂದು ಕೊಡ್ತೀನಿ ಆಟೋಮೆಟಿಕ್ ಸರ್. ಸೊ ಇಷ್ಟೊತ್ತು ನೋಡಿದ್ರಲ್ವಾ ಹೈಲೈಟ್ಸು. ಎಲ್ಲ ಕಾರ್ಗಳು ನೆಕ್ಸ್ಕರ್ಸ್ ಅಲ್ಲಿ ಸಿಗ್ತಕ್ಕಂಥದ್ದು. ನಾಗರಬಾವಿ ನಮ್ಮೂರ ತಿಂಡಿ ಮನೆ ಏನು ಸರ್ಕಲ್ ಇದೆಯೋ ಆ ಸರ್ಕಲ್ ಅಂಡರ್ ಪಾಸ್ ಒಳಗಡೆನೆ ಬಂದರೆ ಎದುರುಗಡೆನೆ ಕಾಣಿಸುತ್ತೆ ನೆಕ್ಸ್ಕರ್ಸ್ ಅಂತೇಳಿ. ಸೊ ಆಲ್ಮೋಸ್ಟ್ ನೀವು ನೋಡಿದ್ರಿ ಹೈಲೈಟ್ಸಲ್ಲೂ ಕೂಡ 1 ಲಕ್ಷಕ್ಕೂ ಗಾಡಿ ಇದೆ, 1,20,000ಕ್ಕೂ ಗಾಡಿ ಇದೆ, 2ಕ್ಕೂ ಇದೆ, 2.5 ಇದೆ, 3 ಲಕ್ಷಕ್ಕೂ ಇದೆ. ಲೋ ಬಡ್ಜೆಟ್ಗಳ ಗಾಡಿ ಅಂತೂ ಸಿಕ್ಕಾಬಟ್ಟೆ ಇದೆ. ಈ ಸರಿ ಹೊಸ ಸ್ಟಾಕ್ ಬಂದಿದೆ, ಜಾಸ್ತಿನೇ ಬಂದಿದೆ. ಅದಕ್ಕಂತ ಹೇಳ್ಬಿಟ್ಟು ಇನ್ನೊಂದು ಜಾಗ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ಇವರು ಸ್ಟಾಕ್ ನಿಲ್ಸೋದಕ್ಕೆ. ಸೊ EV ಗಾಡಿಗಳು ಕೂಡ ಒಂದು 3-4 ಗಾಡಿಗಳಿದ್ದಾವೆ. ಸ್ಯಾಂಟ್ರೋ ಇದ್ದಾವೆ, ವ್ಯಾಗ್ನರ್ಗಳಿದ್ದಾವೆ, ಒಮಿನಿ ಇದೆ, ಈಕೋ ಗಾಡಿಗಳಿದ್ದಾವೆ. i20 ಒಂದು 2,40,000 ಸಿಗ್ತಾ ಇದೆ. ಹಾಗೆ ನೀವು ಅಲ್ಲಿ ನೋಡಿ ಯೆಲ್ಲೋ ಬೋರ್ಡ್ ಗಾಡಿಗಳು ಕೆಲವೊಂದು ಎಕ್ಸ್ಚೇಂಜಲ್ಲಿ ಮತ್ತು ಪಾರ್ಕಂಡ್ಸಲ್ಲಿ ಬಂದು ನಿಲ್ಲಿಸಿದ್ದಾರೆ. ಹಾಗೆ ನೀವು ಡಸ್ಟರ್ ನೋಡ್ತೀನಿ ಅಂದರೆ 2-3 ಡಸ್ಟರ್ಗಳಾಗಿರ್ಬೋದು, ಟೆರನೋ ಆಗಿರ್ಬೋದು, ಸ್ವಿಫ್ಟ್ ಆಗಿರ್ಬೋದು, i20 ಆಗಿರ್ಬೋದು, ಸುಮಾರು ಗಾಡಿಗಳಿದ್ದಾವೆ. i10 ತಗೋತೀನಿ ಅಂದರೆ ಆಟೋಮೆಟಿಕ್ ಗಾಡಿಗಳಿದೆ, ವಿತ್ ಸನ್ ರೂಫ್ ಇದೆ, ವಿತೌಟ್ ಸನ್ ರೂಫ್ ಇದೆ. ಹಾಗೆ ಆಲ್ಟೋ ಗಾಡಿಗಳಿದ್ದಾವೆ, ಮತ್ತು ಸ್ವಿಫ್ಟ್ ಡಿಸೈರ್ ಇದ್ದಾವೆ, ಸಿಯಾಸ್ ಇದೆ, ಇನ್ನು ಸಾಕಷ್ಟು ಗಾಡಿಗಳಿದ್ದಾವೆ. ಫುಲ್ ವಿಡಿಯೋ ನೋಡಿ, ಒಂಥರ ಥ್ರಿಲ್ ಆಗಿರುತ್ತೆ. ಪ್ರೈಸಿಂಗು ಹಂಗೆ ಕೊಡ್ತಾ ಇದ್ದಾರೆ, ಮಾಡೆಲ್ಗಳು ಹಂಗೆ ಗಾಡಿಗಳಿದ್ದಾವೆ. ಸೊ 4 ಅಲ್ಲ 40 ಕಡೆನೂ ಚೆಕ್ ಮಾಡಿ, ನಿಮಗೊಂದು ಆತ್ಮಸಾಕ್ಷಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಲ್ವಾ. ಸೊ ನಾವು ತಗೊಂತಾರ ಗಾಡಿ ಬೆಸ್ಟ್ ಇದೆ, ಕಡಿಮೆ ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು ಫುಲ್ ವಿಡಿಯೋ ನೋಡಿ. ಈ ಸರಿ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ ಮಾಡಿಸ್ತಾ ಇದ್ದಾರೆ. ಮೊದಲನೇ ಗಾಡಿ ಮಾರುತಿ ಸುಜುಕಿ ಬ್ರೆಜಾ ನೋಡ್ತಾ ಇದೀವಿ ಅಣ್ಣ. ಇದ್ರ ಡೀಟೇಲ್ಸ್ ಸರ್. ಇದು ಬಂದು 2017 ಮ್ಯಾನುಫ್ಯಾಕ್ಚರಿಂಗ್, 18 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ವೆಹಿಕಲ್, ರೀನಂಬರ್ ಆಗಿರುತ್ತೆ, ಆಕ್ಷನ್ ಫ್ರೀ ವೆಹಿಕಲ್, ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ಟಾಪ್ ಅಂಡ್ ಮಾಡಲ್ ವೇರಿಯಂಟ್ ZXi ಟಾಪ್ ಡೀಸೆಲ್ ಬರೀ 40,000 ಹೊಡಿದೆ. ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 7,65,000 ಕೋಟಿಂಗ್ ಇರೋದು. ಬನ್ನಿ ಒಂದು 7,40,000 ರೂಪಾಯಿ ಕೊಡೋಣ. 7,40,000 ಇಯರ್ ಅಂಡ್ ಆಫರ್ ಹೆಚ್ಚು ಕಡಿಮೆ ಕೊಡೋಣ. ಬನ್ನಿ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಓಕೆ ಆಯ್ತು ಅಂದ್ರೆ ನೆಗೋಷಿಯಬಲ್ ಮಾಡಿಕೊಡೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ಸ್ವಿಫ್ಟ್ ನೋಡ್ತಾ ಇದೀವಿ. ಇದ್ರ ಡೀಟೇಲ್ಸ್ ಸರ್. ಇದು ಬಂದು 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ZXi ಟಾಪ್ ಅಂಡ್ ವೇರಿಯಂಟ್. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್, ಜಿನಿಯನ್ ಮೀಟರ್ ಇದೆ, ಆಕ್ಷನ್ ಫ್ರೀ ವೆಹಿಕಲ್. ಇದು ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮಗೆ 5 ಲಕ್ಷ ಹೇಳೋದು. ಬನ್ನಿ ಒಂದು 4,85,000 ರೂಪಾಯಿ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ, ಹೆಚ್ಚು ಕಡಿಮೆ ಮಾಡೋಣ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಟೊಯೋಟಾ ಗ್ಲಾನ್ಸಾ ಸರ್. ಟೊಯೋಟಾ ಗ್ಲಾನ್ಸಾ ಸೋಲ್ಡ್ ಆಗಿದೆ. ಬನ್ನಿ ಡಸ್ಟರ್ ತೋರ್ಸೋಣ. ಹಾಗೆ ನೆಕ್ಸ್ಟ್ 2 ಡಸ್ಟರ್ಗಳು ಇದಾವೆ. ಇದ್ರ ಡೀಟೇಲ್ಸ್ ಸರ್. ಇದು ಬಂದು 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 85 PS ಗಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಡೋಣ. 4,25,000 ರೂಪಾಯಿ ಆಗುತ್ತೆ. 4,25,000 ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ, ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಡಸ್ಟರ್ ಬಂದು ಇದು ಕೂಡ ಡಸ್ಟರ್ 110 PS AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಕೂಡ ಒಂದು 4,30,000 ರೂಪಾಯಿ ಆಗುತ್ತೆ. 4,30,000 ಅದರಲ್ಲೂ ನೆಗೋಷಿಯಬಲ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಬಲೆನೋ ಬೇಕು ಅಂದ್ರೆ ಬಲೆನೋ ಕೂಡ ಇದೆ. ಇದ್ರ ಡೀಟೇಲ್ಸ್ ಅಣ್ಣ ಸರ್. ಇದು ಬಂದು 2 ಇದಾವೆ ಬಲೆನೋಗಳು, ಅದು ಬಲೆನೋ ಇದು ಬಲೆನೋ ಸರ್. ಅದು ಪೆಟ್ರೋಲ್, ಇದು ಡೀಸೆಲ್, 2 ಆಲ್ಫಾ, ಎಲ್ಲ ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಅಂಡ್ ವೇರಿಯಂಟ್ ಆಲ್ಫಾ. ಇದು ಬಂದು 17 ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ, 1 ಲಕ್ಷ ಓಡಿದೆ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್, ಟಾಪ್ ಅಂಡ್ ವೇರಿಯಂಟ್. ಇದು ಬಂದು 6,25,000 ಹೇಳೋದು. ಬನ್ನಿ ಒಂದು 6,10,000 ರೂಪಾಯಿ ಆಗುತ್ತೆ. 6,10,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡೋಣ ಬನ್ನಿ ಸರ್.
ಸರ್ ಇದು ಕೂಡ 17 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟು 5,35,000 ಆಗುತ್ತೆ. 5,35,000 ಅದರಲ್ಲೂ ನೆಗೋಷಿಯಬಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಆಲ್ಟೋ K10 ನೋಡ್ತಾ ಇದ್ರೆ ಆಲ್ಟೋ K10 ಅಣ್ಣ ಆಲ್ಟೋ 800 ಸಾರಿ 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 2,35,000. ಬರೀ 2,35,000 ಅದರಲ್ಲೂ ನೆಗೋಷಿಯಬಲ್. 2,35,000 ಅದರಲ್ಲೂ ನೆಗೋಷಿಯಬಲ್ ಹೇಳ್ತಾ ಇದ್ದಾರೆ. ಯಾರಿಗಾದ್ರೂ 7 ಸೀಟರ್ ವೆಹಿಕಲ್ ನೋಡ್ತಾ ಇದ್ರೆ XUV ಮಹೀಂದ್ರ XUV 500 ನೋಡ್ತಾ ಇದೀವಿ. ಇದ್ರ ಡೀಟೇಲ್ಸ್ ಅಣ್ಣ. ಇದು ಬಂದು 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ W8 ಟಾಪ್ ಅಂಡ್ ವೇರಿಯಂಟು ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 7,50,000 ಹೇಳ್ತಾ ಇದ್ದೀವಿ. ಬನ್ನಿ ಒಂದು 7,25,000 ರೂಪಾಯಿ ಕೊಡೋಣ. 7,25,000ಕ್ಕೆ ನಿಮಗೆ XUV 500 ಸಿಗ್ತಾ ಇದೆ. ಅದು ಬಿಟ್ಟು ಇನ್ನೂ 7 ಸೀಟರ್ ಗಾಡಿ ರೆನಾಲ್ಟ್ ಲಾರ್ಜ್ ಏನಾದರೂ ನೋಡ್ತೀನಿ ಅಂದರೆ ಲಾರ್ಜಿ ಕೂಡ ಇದೆ. ಇದ್ರ ಡೀಟೇಲ್ಸ್ ಅಣ್ಣ. ಸರ್ ಇದು ಬಂದು 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು 7 ಸೀಟರ್ ವೆಹಿಕಲ್ 110 PS AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಇದ್ರ ಬೆಲೆ ಬಂದು 4,65,000. ಬನ್ನಿ ಒಂದು 4,50,000 ರೂಪಾಯಿಗೆ ಆಗುತ್ತೆ. 4,50,000 ಅದರಲ್ಲೂ ನೆಗೋಷಿಯಬಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ ಯಾರಾದರೂ ನೋಡ್ತೀನಿ ಅಂದರೆ ಆಲ್ಟೋ 2 ಗಾಡಿಗಳಿದಾವೆ ಡಿಫ್ರೆಂಟ್ ಕಲರಲ್ಲಿ. ಇದ್ರ ಡೀಟೇಲ್ಸ್. ಇದು ಬಂದು 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ಲು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಗಾಡಿ ತುಂಬ ಚೆನ್ನಾಗಿದೆ, ಗುಡ್ ಕಂಡೀಷನ್ ವೆಹಿಕಲ್ಲು. ಇದು ಬಂದು 1,95,000 ರೂಪಾಯಿ ಫೈನಲ್ ರೇಟ್ ಆಗುತ್ತೆ. 1,95,000 ಅದೇ ಫೈನಲ್ ರೇಟ್ ಆಗುತ್ತೆ. ಹೌದು ಸರ್. ಹಾಗೆ ನೆಕ್ಸ್ಟ್ ಇದು ಆಲ್ಟೋ K10 ಬಂದು 14 ಮ್ಯಾನುಫ್ಯಾಕ್ಚರಿಂಗ್ 15 ರಿಜಿಸ್ಟ್ರೇಷನ್ VXI AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ. 2,45,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಇನ್ನೊಂದಿದೆ, ರೆಡ್ ವೈಟ್ ವಿತ್ ರೆಡ್ ಕಲರ್ ಅಲ್ಲಿ ಡ್ಯುಯಲ್ ಟೋನ್ ಅಲ್ಲಿ. 17 ಮಾಡಲು ಥರ್ಡ್ ಓನರ್ ವೆಹಿಕಲ್ VXI ಪೆಟ್ರೋಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ. 1,06,000 ಜಿನಿಯನ್ ಮೀಟರ್ ಆಕ್ಷನ್ ಫ್ರೀ ವೆಹಿಕಲ್. ಇದು ಬಂದು ನಿಮಗೆ 4,35,000 ರೂಪಾಯಿಗೆ ಆಗುತ್ತೆ. 4,35,000 ರೂಪಾಯಿಗೆ ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತಗೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಬೇಕಾದ್ರೆ i10ಗಳು 4 ಲೈನ್ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ. ಅದರಲ್ಲೂ 4 ಕಲರ್ ವಿತ್ ಸನ್ ರೂಫ್ ಇರೋದು ಇದೆ. ಎಲ್ಲ ಆಟೋಮೆಟಿಕ್ ವೆಹಿಕಲ್, ಎಲ್ಲ ಆಟೋಮೆಟಿಕ್, ಯಾವುದೂ ಇಲ್ಲ ನೋಡಿ. 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 33,000 ಓಡಿದೆ. ವಿತ್ ಸನ್ ರೂಫ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಸ್ಟಾ ವೇರಿಯಂಟು. ಇದು ಬಂದು 2,85,000 ರೂಪಾಯಿಗೆ ಆಗುತ್ತೆ. 10 ಮಾಡಲು ಸಿಂಗಲ್ ಓನರ್ 30 ವರೆಗೂ FC ಇದೆ. 2,85,000 ರೂಪಾಯಿಗೆ ಆಗುತ್ತೆ. ಬರೀ 33,000 ಓಡಿದೆ. ಈ ಐಟನ್ ಬಂದು 10 ಸೆಕೆಂಡ್ ಓನರ್ ವೆಹಿಕಲ್ ಫ್ರೆಶ್ FC 30 ವರೆಗೂ FC ಇದೆ. ಇದು ಕೂಡ ಆಟೋಮೆಟಿಕ್ ವೆಹಿಕಲ್ ಸ್ಪೋರ್ಟ್ಸ್ ವೇರಿಯಂಟು. ಇದು ಬಂದು 2,35,000 ರೂಪಾಯಿಗೆ ಆಗುತ್ತೆ. ಇದು 2,80, ಇದು 2,35. ಅದು 2,85, ಇದು 2,35. ಸ್ಲೈಟ್ಲಿ ನೆಗೋಷಿಯಬಲ್. ಇದು i10 ವಿತ್ ಸನ್ ರೂಫ್. ವಿತ್ ಸನ್ ರೂಫ್ ಇರೋದು 12 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಸ್ಟಾ ಟಾಪ್ ಅಂಡ್ ವೇರಿಯಂಟು. ಇದು ಬಂದು 3,45,000. ಬನ್ನಿ ಒಂದು 3,35,000 ರೂಪಾಯಿಗೆ ಆಗುತ್ತೆ. 3,35,000 ರೂಪಾಯಿಗೆ ಆಗುತ್ತೆ. ಕಪಾಟು i10. ಇದು ಕೂಡ ಸ್ಪೋರ್ಟ್ಸ್ ವೇರಿಯಂಟು ಆಟೋಮೆಟಿಕ್ ವೆಹಿಕಲ್ 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 3,25,000 ರೂಪಾಯಿಗೆ ಆಗುತ್ತೆ. ಬರೀ i10 ಗ್ರ್ಯಾಂಡ್ i10 ಇದು ಬರೀ ಐಟನ್. ಎಷ್ಟು ಹೇಳ್ತಾ ಇದ್ರೆ ಫೈನಲ್? ಇದು ಬಂದು 3,25,000. 3,25,000 ನೆಗೋಷಿಯಬಲ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್ ಏನಾದ್ರು ಬೇಕಂದ್ರೆ ಒಂದು ಲೋ ಬಡ್ಜೆಟ್ ಅಲ್ಲಿ ವ್ಯಾಗನರ್ ಕೂಡ ಇದೆ. ವ್ಯಾಗನರ್ ಡೀಟೇಲ್ಸ್ ಅಣ್ಣ. ಸರ್ ಇದು ಬಂದು 2007 ಮಾಡಲು ಸೆಕೆಂಡ್ ಓನರ್ ಆಗಿದೆ. VXI ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬರೀ 1,45,000 ರೂಪಾಯಿ. 1,45,000 ರೂಪಾಯಿ. 1,45,000 ಈ ಗಾಡಿ ಸಿಗ್ತಾ ಇದೆ. ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತಗೊಳ್ಳಿ 7752. ಹಾಗೆ ನೆಕ್ಸ್ಟ್ ವೆಹಿಕಲ್ ಯೂಂಡಾ ಇಯಾನ್ ಯಾರಿಗಾದ್ರೂ ಬೇಕಾದ್ರೆ ಅದು ಕೂಡ ಇದೆ. ಇದ್ರ ಡೀಟೇಲ್ಸ್ ಅಣ್ಣ. ಸರ್ ಇದು ಬಂದು 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಬರೀ 76,000 ಓಡಿದೆ. 2,35,000 ರೂಪಾಯಿಗೆ ಆಗುತ್ತೆ. ಯಾವ ಮಾಡಲ್ ಅಣ್ಣ? 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 2,35,000 ರೂಪಾಯಿಗೆ ಆಗುತ್ತೆ. ಹಾಗೆ ಸ್ವಿಫ್ಟ್ ಇನ್ನೊಂದಿದೆ. ಶಿಫ್ಟ್ ಬಂದು 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ VXI ಪೆಟ್ರೋಲ್ ವೇರಿಯಂಟು. ಸರ್ 4,25,000 ರೂಪಾಯಿಗೆ ಆಗುತ್ತೆ. 4,25,000 ರೂಪಾಯಿಗೆ. ಅದರಲ್ಲೂ ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್, ಜಾಸ್ತಿ ಇಲ್ಲ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಾದರೂ ಯೂಂಡಾ i20 ಬೇಕು ಅಂದರೆ ಅದು ಕೂಡ ಇದೆ. ಇದ್ರ ಡೀಟೇಲ್ಸು. ಸರ್ ಇದು ಬಂದು 2014 ಮಾಡಲು 14 ಮಾಡಲು ಸ್ಪೋರ್ಟ್ಸ್ ವೇರಿಯಂಟು ಪೆಟ್ರೋಲ್ ಗಾಡಿ. ಬರೀ 2,80,000 ರೂಪಾಯಿಗೆ ಆಗುತ್ತೆ. 2,00,000 ಬರೀ 2,80,000. 14 ಮಾಡಲು ಸ್ಪೋರ್ಟ್ಸ್ ವೇರಿಯಂಟು ಪೆಟ್ರೋಲ್ ಗಾಡಿ. ಸೊ ನೋಡಿ, ಯಾರಿಗಾದ್ರೂ ಬೇಕಾದರೆ 4427 ಗಾಡಿ ನಂಬರು. ಒಂದು ಲೋ ಬಡ್ಜೆಟಲ್ಲಿ i20 ಬೇಕು ಅನ್ನೋರಿಗೆ ನೆಕ್ಸ್ಟ್ ಕಾರ್ಸಲ್ಲಿ ಇದು ಒಂದು ಪೀಸ್ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ ಇದೆ ಇನ್ನೊಂದು. ಅಲ್ಲಿ 2 ನೋಡಿದ್ರಿ, ಇಲ್ಲೊಂದು ನೋಡ್ತಾ ಇದೀವಿ. ಆಲ್ಟೋ K10 ಬಂದು 11 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು. ಗಾಡಿ ತುಂಬ ಚೆನ್ನಾಗಿದೆ. VXI AC ಪವರ್ ಸ್ಟೇರಿಂಗು 2 ಪವರ್ ವಿಂಡೋ ಕೂಡ ಬರುತ್ತೆ. ಬರೀ 1,95,000 ರೂಪಾಯಿಗೆ ಆಗುತ್ತೆ. 1,95,000. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ 800. ಆಲ್ಟೋ 800 ಬಂದು 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು. 59,000 ಓಡಿದೆ. ಸ್ಟ್ಯಾಂಡರ್ಡ್ ವೆಹಿಕಲ್ಲು. ಇದು ಬಂದು ಬರೀ 1,55,000 ರೂಪಾಯಿಗೆ ಆಗುತ್ತೆ.
1,55,000 ರೂಪಾಯಿಗೆ 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಲ್ಟೋ 800. ಕೆಲವೊಂದು ಟೈಮ್ ಸಿಟಿಗಳೆಲ್ಲ ಭಾರಿ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಟೂ ಈಗ ವೀಲರ್ ನ್ಯಾನೋ ತಗೊಂತೀರಾ, ಯಾವ ತಗೊಂತೀರಾ, ಒಂದಂದ್ರೆ ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ಬೆಸ್ಟ್ ಗಾಡಿ ಅಣ್ಣ ಸಿಟಿ. ಬೆಸ್ಟ್ ಗಾಡಿ, ದೊಡ್ಡ ಗಾಡಿ ಇಟ್ಟವ್ರಿಗೆ ಗೊತ್ತು ಇದ್ರ ವ್ಯಾಲ್ಯೂ ಏನು. ಹೌದು. ಹಾಗೆ ನೆಕ್ಸ್ಟ್ ಈಕೋ ತಗೊಳೋರ್ಗೆ ಒಂಥರ ಜಾತ್ರೆ ಅನ್ಕೊಳ್ಳಿ. ಎರಡು ನಾಲ್ಕು ಈಕೋ 5 ಗಾಡಿ ಇದಾವೆ ಸರ್. 5 ಫುಲ್ ಡಿಮ್ಯಾಂಡೆಡ್ ವೆಹಿಕಲ್ ಈಕೋದಲ್ಲಿ. ಇನ್ನೊಂದು ಹೊಸ ಪೀಸು 2017 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ವಿತ್ CNG ಇದೆ, 5 ಸೀಟರ್ ವಿತ್ AC ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. 3,75,000 ರೂಪಾಯಿಗೆ ಆಗುತ್ತೆ. 3,75,000 ರೂಪಾಯಿ ಮಾಡಿಕೊಡೋಣ. 3,75,000ಕ್ಕೆ 2017 ಮಾಡಲು ವಿತ್ CNG ಇದೆ. ಸಿಂಗಲ್ ಓನರಾ? ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್. ಇದು ಸರ್ ಇದು ಬಂದು 2011 ಮಾಡಲು, ಓನರ್ ಮಾತ್ರ 4th ಓನರ್ ಆಗಿದೆ. ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೊಡೋಣ. 5 ಸೀಟರ್ ವೆಹಿಕಲ್ಲು. ಇದು ಬಂದು 1,85,000 ರೂಪಾಯಿಗೆ ಆಗುತ್ತೆ. 1,85,000 ರೂಪಾಯಿ ಕೊಡೋಣ. ಹಾಗೆ ನೆಕ್ಸ್ಟ್ ಇನ್ನೊಂದು ಈಕೋ. ನೆಕ್ಸ್ಟ್ ವೆಹಿಕಲ್ ಬಂದು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 5 ಸೀಟರ್ ವಿತ್ AC ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ 3,85,000 ರೂಪಾಯಿಗೆ ಆಗುತ್ತೆ. 3,85,000. ಹೌದು. ಹಾಗೆ ನೆಕ್ಸ್ಟ್ ಇನ್ನೊಂದು ಈಕೋ. ನೆಕ್ಸ್ಟ್ ವೆಹಿಕಲ್ ಬಂದು 12 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 7 ಸೀಟರ್ ಗಾಡಿ. 7 ಸೀಟರ್ ಗಾಡಿ ತುಂಬ ಚೆನ್ನಾಗಿದೆ. ಇದು ಕೂಡ ಬರೀ 2,75,000. ನೋಡಿ 12 ಮಾಡಲಿ ಯಾರಿಗಾದ್ರೂ ಬೇಕಾದ್ರೆ 2,75,000ಕ್ಕೆ ಈಕೋ ಸಿಗ್ತಾ ಇದೆ. 7 ಸೀಟರ್ ವೆಹಿಕಲ್, ಸಿಂಗಲ್ ಓನರ್, ಪೆಟ್ರೋಲ್, CNG ಇಲ್ಲ. ಇಲ್ಲ. ಹಾಗೆ ನೆಕ್ಸ್ಟ್ ಅಣ್ಣ ಫ್ರೆಶ್ ಸ್ಟಾಕ್ ಇನ್ನೊಂದು. ಸರ್ ಇದು ಬಂದು 19 ಮಾಡಲು ಸಿಂಗಲ್ ಓನರ್ ಗಾಡಿ, 5 ಸೀಟರ್ ವಿತ್ AC ಇದೆ. ಇದು ಕೂಡ 3,85,000 ರೂಪಾಯಿಗೆ ಆಗುತ್ತೆ. 3,85,000. 4,25,000 ಕೋಟಿಂಗ್, ಇಯರ್ ಅಂಡ್ ಆಫರ್. 3,75,000 ರೂಪಾಯಿ ಕೊಡೋಣ. 19 ಮಾಡಲು ಸಿಂಗಲ್ ಓನರ್ ಗಾಡಿ ವಿತ್ AC. ಹಾಗೆ ನೆಕ್ಸ್ಟ್ ಡಸ್ಟರ್ ಇದೆ ಇನ್ನೊಂದು, 3ನೇ ಗಾಡಿ ಇದು. ಇದ್ರ ಡಸ್ಟರ್ ಬಂದು 2012 ಮಾಡಲು, 3rd ಓನರ್, 110 PS ಡೀಸೆಲ್ ಗಾಡಿ. ಬರೀ 2,40,000 ಫೈನಲ್ ರೇಟು, ಫಿಕ್ಸೆಡ್ ರೇಟು. 2,40,000 ಫಿಕ್ಸೆಡ್ ರೇಟ್. ಯಾವ ಮಾಡಲ್ ಅಂದ್ರೆ? 12 ಮಾಡಲು. 12 ಮಾಡಲು. ಹೌದು. ಓನರ್? 3rd ಓನರ್ ಆಗಿದೆ. 2,40,000. ಯಾರು ಕೊಡ್ತಾರೆ ಸರ್? ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದೆ. ಅದು ನಮ್ಮ ನೆಕ್ಸ್ಟ್ ಕಾರ್ಸಲ್ಲಿ 2,40,000 ರೂಪಾಯಿಗೆ ಫಿಕ್ಸೆಡ್ ರೇಟು. ತಗೊಂಡೋಗಿ. ಓಕೆ ನೆಕ್ಸ್ಟ್ ಅಣ್ಣ ದುಡಿಯೋ ಅಂತಾರೆ ಗಾಡಿ ಸರ್ ಇದು. 15 ಮಾಡಲು, 3rd ಓನರ್, ಬರೀ 1,75,000. 15 ಮಾಡಲು 3rd ಓನರ್ ಗಾಡಿ. ಎಲ್ಲ ಬೋರ್ಡು ದುಡಿಯೋ ಅಂತರ್ಗೆ ಒಳ್ಳೆ ಗಾಡಿ. 1,50,000. 1,75,000. 1,75,000. ಹೌದು. ನೆಕ್ಸ್ಟ್ ಅಣ್ಣ ಬೊಲೆರೋ ಕ್ಯಾಂಪರ್, 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 4,25,000. ಬನ್ನಿ ಒಂದು 4 ಲಕ್ಷಕ್ಕೆ ಮಾಡ್ಕೊಡೋಣ. 4 ಲಕ್ಷ. ಬನ್ನಿ ಸರ್, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಬನ್ನಿ ಸರ್. ಏನು ಕಡೆ ಈ ಗಾಡಿಗಳೆಲ್ಲ ಇಟ್ಟಿದ್ರಿ ಎಲ್ಲೋ ಬೋರ್ಡು? ಯಾರೋ ಕಸ್ಟಮರ್ ಹಿಂಗೆ ಭಕ್ತಾದಿಗಳು ನಮ್ಗೊಂದು ಗಾಡಿ ಸೇಲ್ ಮಾಡ್ಕೊಡಿ ಅಂತ ತಗೊಂಡು ಬಿಟ್ಟಿದ್ದಾರೆ. 12 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು ವಿತ್ ಕಂಟೈನರ್ ಇದೆ. ಬರೀ 1,95,000 ರೂಪಾಯಿ ಕೊಡೋಣ. ಸರ್ ಓಮಿನಿ ಇದು ಕೂಡ ಡಿಮ್ಯಾಂಡೆಡ್ ವೆಹಿಕಲ್ಲು. ಅದರಲ್ಲೂ 8 ಸೀಟ್ರು, 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು, 54,000 ಓಡಿದೆ. ಜಿನಿಯನ್ ಮೀಟ್ರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. 3,45,000. ಬನ್ನಿ ಒಂದು 3,35,000 ರೂಪಾಯಿಗೆ ಆಗುತ್ತೆ. 3,45,000. ಹೌದು. ಹಾಗೆ ನೆಕ್ಸ್ಟ್ ಸ್ಯಾಂಟ್ರೋ ಅಣ್ಣ. ನೆಕ್ಸ್ಟ್ ಸ್ಯಾಂಟ್ರೋ ಬಂದು 11 ಮಾಡಲು, ಓನರ್ 5th ಓನರ್ ಆಗಿದೆ. 1,20,000 ರೂಪಾಯಿಗೆ ಆಗುತ್ತೆ. 1,25,000ಕ್ಕೆ 11 ಮಾಡಲು ಸ್ಯಾಂಟ್ರೋ. ನೆಕ್ಸ್ಟ್ ಅಣ್ಣ ವ್ಯಾಗನರ್ ಬಂದು 14 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು, LXI. ಗಾಡಿ ಚೆನ್ನಾಗಿದೆ. ಕಲರ್ ಒಂದು ಮೈನಸ್ಸು. ಬರೀ 2,25,000 ರೂಪಾಯಿಗೆ ಆಗುತ್ತೆ. 2,25,000. 2,25,000 ರೂಪಾಯಿಗೆ 14 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಸೇಲ್ಗೆ ಸರ್ ಅದು ನಮ್ದಲ್ಲ, ಸ್ವಲ್ಪ ಪಾರ್ಕ್ ಮಾಡಿದ್ದಾರೆ. ಕ್ವಿಡ್ ಇದೆ. ಇದು ನಿಮ್ದ? ಕ್ವಿಡ್ ಬಂದು 18 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು, 81,000 ಓಡಿದೆ. ಆಟೋಮೆಟಿಕ್ ವೆಹಿಕಲ್ಲು. ಸರ್ ಇದು ಬಂದು 3 ಲಕ್ಷಕ್ಕೆ ಆಗುತ್ತೆ. 3 ಲಕ್ಷ. 3 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್. ಬನ್ನಿ ಸ್ವಲ್ಪ ಯಾವ ಮಾಡಲ್ ಅಂದ್ರೆ? 18 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 3 ಲಕ್ಷಕ್ಕೆ ಗಾಡಿ ಸಿಗ್ತಾ ಇದೆ ನೋಡಿ. 3 ಲಕ್ಷಕ್ಕೆ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡೋಣ. ಸ್ಟಾರ್ಟ್ ಅಣ್ಣ. ಸರ್ ಸ್ಪಾರ್ಕೋ 2009 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು, 69,000 ಓಡಿದೆ. 29ವರೆಗೂ FC ಇದೆ. ಬರೀ 85,000 ರೂಪಾಯಿಗೆ ಆಗುತ್ತೆ. ಬರೀ 95,000 ಹೇಳೋದು, 85,000 ರೂಪಾಯಿಗೆ ಆಗುತ್ತೆ. ಹಾಗೆ ನೆಕ್ಸ್ಟ್ ಅಣ್ಣ ನೆಕ್ಸ್ಟ್ ಬಂದು 10 3rd ಓನರು, LXI. ಸರ್ ಇದು ಬಂದು 1,85,000 ರೂಪಾಯಿಗೆ ಆಗುತ್ತೆ. 1,85,000 ರೂಪಾಯಿ. 85,000. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಅಣ್ಣ I20 ಇದೆ. I20 ಬಂದು 2018 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮಗೆ 5,25,000 ರೂಪಾಯಿಗೆ ಆಗುತ್ತೆ. 5,25,000ಕ್ಕೆ 2018 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಮ್ಯಾಗ್ನಾ ವೇರಿಯಂಟು. ಹಾಗೆ ಇನ್ನೊಂದು ಒಮಿನಿ ಇದೆ, 3ನೇ ಗಾಡಿ ಬಂದು 1,60,000. ಫ್ರೆಶ್ FC ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. 2010 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹಿಂದ್ಗಡೆ Hyundai I20 ಇದೆ. ಇನ್ನೊಂದು I20 ಬಂದು 20 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, 54,000 ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದು
5,90,000 ಆಗುತ್ತೆ. 5,90,000. ಹಾಗೆ ಇನ್ನೊಂದು ವ್ಯಾಗನರ್ ಇದೆ. ವ್ಯಾಗನರ್ ಬಂದು ಆಟೋಮೆಟಿಕ್ ವೆಹಿಕಲ್ 16 ಮಾಡಲು ಸಿಂಗಲ್ ಓನರ್ ವೆಹಿಕಲ್, VXI AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. 2,65,000 ಆಗುತ್ತೆ. 2,65,000. ಹಾಗೆ ಒಳಗಡೆ ಬನ್ನಿ. ಈ ಸರಿ ಸ್ಟಾಕ್ಗಳು ಜಾಸ್ತಿನೇ ಇಟ್ಬಿಟ್ಟಿದ್ದಾರೆ, ಈ ಜಾಗ ಹೊಸ್ದಾಗಿ ತಗೊಂಡಿರೋದು. ನೆಕ್ಸ್ಟ್ ವೆಹಿಕಲ್ ಅಣ್ಣ, ಇದು ಬಂದು ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ವೆಹಿಕಲ್ 2016 ಮಾಡಲು ಸಿಂಗಲ್ ಓನರ್, 1,17,000 ಓಡಿದೆ, ಡೀಸೆಲ್ ವೇರಿಯಂಟು, ಟಾಪ್ ಅಂಡ್ ಗಾಡಿ, 4,95,000 ಆಗುತ್ತೆ. ಹಾಗೆ ನೆಕ್ಸ್ಟ್ ಟಾಟಾ ಇಂಡಿಗೋ CS ಅಲ್ವಾ ಸರ್? ಇದು ಬಂದು ಟಾಟಾ ಮಾಂಜಾ ಸಾರಿ 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಗಾಡಿ. ಸರ್ ಇದು ಬಂದು 1,75,000 ಆಗುತ್ತೆ. 1,75,000. 1,75,000 ಟಾಟಾ ಮಾಂಜಾ ಫ್ರೆಶ್ FC ಇನ್ಶೂರೆನ್ಸ್ ರನ್ನಿಂಗ್. ಹಾಗೆ ನೆಕ್ಸ್ಟ್ ಸ್ವಿಫ್ಟ್ ಇದೆ. ಸರ್ ಶಿಫ್ಟ್ ಬಂದು 2011 ಮಾಡಲು ZDI AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ, ಡೀಸೆಲ್ ವೇರಿಯಂಟು. ಇದು ಬಂದು ನಿಮಗೆ 3,40,000 ಆಗುತ್ತೆ. ಹಾಗೆ ಸಿಯಾಜ್ ಅಣ್ಣ, ಸಿಯಾಸ್ ಬಂದು 15 ಮಾಡಲು ಥರ್ಡ್ ಓನರ್ ವೆಹಿಕಲ್, ZXI ಪ್ಲಸ್, ಬಟನ್ ಸ್ಟಾರ್ಟ್ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 4,25,000 ಆಗುತ್ತೆ. ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿ. 4,25,000 4206 ಗಾಡಿ ನಂಬರ್. ಹಾಗೆ ಯಾರಿಗಾದ್ರೂ ನಿಸ್ಸಾನ್ ಯಾವ್ದಣ್ಣ ಅದು? ನಿಶಾನ್ ಟೆರಾನೋ ಒಂಥರ ಡಸ್ಟರ್. ಇದು 2 ಅಣ್ಣ ತಮ್ಮಗಳು. 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 110 PS, ಗಾಡಿ ಚೆನ್ನಾಗಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. 3,40,000 ಆಗುತ್ತೆ. 3,40,000 ಆಗುತ್ತೆ. ಬನ್ನಿ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡೋಣ. ಹಾಗೆ SX4 ಸರ್? SX4 ಬಂದು 2011 ಮಾಡಲು ZXI ಟಾಪ್ ಅಂಡ್ ವೇರಿಯಂಟು. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಪೆಟ್ರೋಲ್ ಗಾಡಿ. ಇದು ಬಂದು 1,95,000 ಆಗುತ್ತೆ. 1,95,000 ಗಾಡಿ ನಂಬರ್. ಸ್ಕ್ರೀನ್ ಶಾಟ್ ತಗೊಳ್ಳಿ. ಆಲ್ಮೋಸ್ಟ್ ಬೇರೆ ಶೋರೂಮ್ಗಳ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಆನ್ಲೈನು ನೋಡ್ಕೊಳ್ಳಿ. ಎಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಈಗ ಒಂಥರ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಕೆಲವೊಂದು ಗಾಡಿಗಳು ನೀವು ಬಂದು ಡೈರೆಕ್ಟ್ ಮಾಡಿದ್ರೆ ಇನ್ನೂ ನೆಗೋಷಿಯಬಲ್ ಆಗುತ್ತೆ ಅಣ್ಣ. ಖಂಡಿತ ಮಾಡಿಕೊಡೋಣ. ನೆಕ್ಸ್ಟ್ ಸೆಲೀರಿಯೋ ನೋಡ್ತಾ ಇದೀವಿ, ಇದ್ರ ಡೀಟೇಲ್ಸ್ ಅಣ್ಣ. ಸರ್ ಇದು ಬಂದು 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬ ಚೆನ್ನಾಗಿದೆ, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಇದು ಬಂದು 4,50,000 ಕೋಟಿಂಗು. ಬನ್ನಿ, ಒಂದು 4,25,000 ಮಾಡಿಕೊಡೋಣ. 4,25,000 ಮಾಡಿಕೊಡೋಣ. ಗಾಡಿ ನಂಬರ್ ನೋಡ್ಕೊಳ್ಳಿ, 7803. ಹಾಗೆ ನೆಕ್ಸ್ಟ್ ವೆಹಿಕಲ್ ಅಣ್ಣ. ನೆಕ್ಸ್ಟ್ ವೆಹಿಕಲ್ ಬಂದು ವ್ಯಾಗನರ್ ಸರ್. ಪ್ರೆಸೆಂಟು ವ್ಯಾಗನರಲ್ಲಿ ಒಂದು 8 ಗಾಡಿ ಇದಾವೆ. ಇದು ಬಂದು 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಬರೀ 2,25,000. 2,25,000. ಹಾಗೆ I10 ಬಂದು 2012 ಮಾಡಲು ಥರ್ಡ್ ಓನರ್ ಆಗಿದೆ, ಮ್ಯಾಗ್ನಾ ವೇರಿಯಂಟು. ಇದು ಕೂಡ 2,15,000. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್. ನೆಕ್ಸ್ಟ್ ವೆಹಿಕಲ್ ಬಂದು ಶಿಫ್ಟ್ ಸೋಲ್ಡ್ ಆಗಿದೆ ಸರ್. ಸೋಲ್ಡ್ ಆಯ್ತಾ? ಹೌದೌದು. ಅಲ್ಲಿ ಕ್ರೆಟನ್ನು ಸೋಲ್ಡು, ಇದು ಸೋಲ್ಡು, అలాగే ಅದು ಈಕೋ ಕೂಡ ಸೋಲ್ಡು, ಗ್ಲಾಂಜಾ ಸೇಲು, ಗ್ಲಾಂಜಾನು ಸೋಲ್ಡು. ಹಾಗೆ ಇನ್ನೊಂದು ರಿಡ್ಜ್ ಇದೆ ಸರ್. ರಿಡ್ಜ್ ಬಂದು 2010-11 ಸಿಂಗಲ್ ಓನರ್ ವೆಹಿಕಲ್, ಬರೀ 69,000 ಓಡಿದೆ, ಪೆಟ್ರೋಲ್ ಗಾಡಿ. 2,60,000 ಆಗುತ್ತೆ. ಏನಕ್ಕೆ ರಿಡ್ಜ್ಗಳು ಇತ್ತೀಚೆಗೆ ಕಣ್ಮರೆ ಆಗ್ತಾ ಇದಾವೆ ಯೂಸ್ ಕಾರ್ಸ್ ಅಲ್ಲಿ? ತುಂಬಾ ರೇರ್ ಪೀಸ್ ಸರ್. ನಮ್ಮಲ್ಲಿ 4 ಗಾಡಿ ಇದ್ದು ಎಲ್ಲ ಸೇಲ್ ಅದ. ಇದು ಮತ್ತೆ ಬ್ರಿಯೋನು ಸಿಗಲ್ಲ ಗಾಡಿ. ಹೌದೌದು, ತುಂಬಾ ರೇರ್ ಆಗಿದೆ. ಹೌದು, ಖಂಡಿತ. ಈಗ ಇದು ಎಷ್ಟು ಹೇಳ್ತಾ ಇದ್ದೀರಾ? ಬರೀ 2,60,000. ಬನ್ನಿ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ವ್ಯಾಗನರ್ ಎಷ್ಟು ಹೇಳ್ತಾ ಇದ್ದೀರಾ? 11 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಗುಡ್ ಕಂಡೀಷನ್ ಆಗಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, LXI ವೇರಿಯಂಟು. 2,35,000 ಆಗುತ್ತೆ. ನೋಡಿ, 2,35,000. 2.5 ಲಕ್ಷ ರೂಪಾಯಿ ಇಟ್ಕೊಂಡ್ ಬಂದ್ಬಿಟ್ರೆ ಯಾವ ಕಾರ್ ತಗೊಂತೀವಿ ತಗೋ. ಆಪ್ಷನ್ I10 ಇಯರ್ ಅಂಡ್ ಆಫರ್ ಅಷ್ಟೇ. ನೆಕ್ಸ್ಟ್ I10 ಬಂದು 2013 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟು. ಇದು ಕೂಡ ಗಾಡಿ ಗುಡ್ ಕಂಡೀಷನ್ ಆಗೈತೆ. 2,95,000. 2,95,000. ಇನ್ನೊಂದು I10 ಸರ್. ಇದು ಬಂದು 2,95,000. 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಇದು ಕೂಡ ಸ್ಪೋರ್ಟ್ಸ್ ವೇರಿಯಂಟು, ತುಂಬ ಚೆನ್ನಾಗಿದೆ. ವ್ಯಾಗನರ್ ಬಂದು 2011 ಮಾಡಲು ಸೆಕೆಂಡ್ ಓನರು, ಆಂಪೂಫರ್ ಎಲ್ಲ ಇದೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. 15 ಮಾಡಲಾ? 11 ಮಾಡಲು. 11 ಮಾಡಲು ಸೆಕೆಂಡ್ ಓನರ್ ಗಾಡಿ, ಆಂಪೂಫರ್ ಎಲ್ಲ ಇದೆ. ಇದು ಬಂದು 2,55,000 ಆಗುತ್ತೆ. ಬನ್ನಿ, ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಅಣ್ಣ. ನೆಕ್ಸ್ಟ್ ವೆಹಿಕಲ್ ಬಂದು ಸೆಲಾರಿಯೋ 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, VXI. 2,95,000 ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಫಿಗೋ. ನೆಕ್ಸ್ಟ್ ವೆಹಿಕಲ್ ಬಂದು ಫೋರ್ಡ್ ಫಿಗೋ 12 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಬರೀ 1,65,000. ಹಾಗೆ ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ ಬಂದು 2008 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಗಾಡಿ. 1,90,000 ಆಗುತ್ತೆ. 1,90,000.